ನಮಸ್ಕಾರ ಸ್ನೇಹಿತರೆ. ಒಂದ್ಸರಿ ಒಬ್ಬರು ಗುರುಗಳ ಹತ್ರ ಹೋಗಿ ಕೇಳಿದ್ರು, ಗುರುಗಳೇ ನಂಗೊಂದು ಡೌಟ್ ಇದೆ. ಏನಂತಂದರೆ, ಈ ಕೋಪ ಬಂದಾಗ ಜನಗಳು ಯಾಕೆ ಇಷ್ಟು ಜೋರಾಗಿ ಕಿರ್ಚಾಡ್ತಾರೆ? ಪಕ್ಕದಲ್ಲೇ ನಿಂತಿರ್ತಾರೆ ತಾನೆ, ಎದುರು ಬದ್ರಾಗಿ ನಿಂತಿರ್ತಾರೆ ತಾನೆ, ಅಷ್ಟು ಹತ್ತಿರ ಇರ್ತಾರೆ ತಾನೆ, ಜೋರಾಗಿ ಯಾಕೆ ಕಿರ್ಚಬೇಕು? ಮೆಲ್ಗೆ ಹೇಳ್ಬೋದಲ್ಲ ಕೋಪ ಮಾಡಿ ಬಂದಿರುವೆ. ಗುರುಗಳು ನಕ್ಬಿಟ್ಟು ಹೇಳಿದ್ರೆ, ಏನಿಲ್ಲಪ್ಪ, ಭಾಳ ಸುಲಭ. ಕೋಪ ಬಂದಾಗ ಅವರು ಫಿಸಿಕಲಿ ಹತ್ರನೇ ನಿಂತಿರ್ತಾರೆ, ಎದುರು ಬದರಾಗೆ ನಿಂತಿರ್ತಾರೆ, ಆದರೆ ಅವರ ಮನಸ್ಸುಗಳು ಬಹಳ ದೂರ ಹೊಟ್ಟೋಗಿರುತ್ತೆ. ಯಾವಾಗ ಮನಸ್ಸುಗಳು ಅಷ್ಟೊಂದು ದೂರ ಹೋಗಿರುತ್ತೋ ಆ ಮನಸ್ಸಿಗೆ ಕೇಳಿಸ್ಬೇಕಲ್ಲ, ಆದ್ದರಿಂದ ಗೊತ್ತಿಲ್ಲದೇ ಕಿರ್ಚಾಕ್ ಶುರು ಮಾಡಿಬಿಡ್ತಾರೆ, ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಮನಸ್ಸುಗಳು ಹತ್ತಿರ ಇದ್ದಾಗ ಆ ಮಾತನ್ನು ಜೋರಾಗಾಡೋ ಅವಶ್ಯಕತೆನೇ ಇರಲ್ಲ. ಉದಾಹರಣೆಗೆ ಇಬ್ಬರು ಪ್ರೇಮಿಗಳನ್ನು ನೋಡಿ, ಎಷ್ಟು ಪಿಸ್ಮಾತಲ್ಲಿ ಮಾತಾಡ್ತಿರ್ತಾರಲ್ಲ, ಆದರೂ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಎಲ್ಲ ಕೇಳಿಸುತ್ತೆ. ಇನ್ನೂ ಹೆಚ್ಚು ಪ್ರೀತಿ ಇದ್ದಾಗ ಅವರಿಬ್ಬರು ಮಾತಾಡೋ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಒಬ್ಬರ ಮುಖ ಒಬ್ಬರು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಎಲ್ಲ ಅವ್ರೇನು ಹೇಳ್ತಿದ್ದಾರೆ ಅಂತ, ಅಲ್ವಾ? ಅದರಿಂದ ಗುರುಗಳು ಹೇಳಿದರು, ಆದ್ದರಿಂದ ಸಾಧ್ಯ ಆದಷ್ಟು ನಾವು ಎಲ್ಲರ ಬಗ್ಗೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋಣ, ಎಲ್ಲರನ್ನೂ ಪ್ರೀತಿಸೋಕ್ಕೆ ಶುರು ಮಾಡೋಣ. ಆವಾಗ ಮಾತಿನ ಅವಶ್ಯಕತೆ ಬಹಳ ಕಡಿಮೆ. ಯಾರಾದರೂ ಹಿರಿಯರನ್ನು ನೋಡಿ, ಭಾಳ ಆತ್ಮೀಯವಾಗಿ ಪ್ರೀತಿಸೋರು ನೋಡಿ, ನಿಮ್ಮ ಅತ್ಯಂತ ಕ್ಲೋಸ್ ಫ್ರೆಂಡ್ಸನ್ನು ನೋಡಿ, ಎಷ್ಟೊಂದು ಸರಿ ನೀವು ಆ್ಯಕ್ಚುಲಾಗಿ ಏನೂ ಮಾತೇ ಆಡಿರಲ್ಲ, ಆದರೆ ನೀವೇನು ಹೇಳ್ತಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ಆವಾಗ ಮನಸ್ಸುಗಳು ಅತ್ಯಂತ ಹತ್ತಿರ ಇರುತ್ತೆ. ಆದ್ದರಿಂದ ನಾವು ಸಾಧ್ಯ ಆದಷ್ಟು ಕೂಗಾಡುವಂತೆ ಆಗದೇ ಇರಲಿ, ನಮ್ಮ ಮನಸ್ಸುಗಳು ಬೇರೆಯವರಿಂದ ದೂರ ಹೋಗದಂತೆ ನೋಡ್ಕೊಳ್ಳೋಣ, ಮನಸ್ಸುಗಳು ಅತ್ಯಂತ ಹತ್ತಿರ ಇರುವಂತೆ ನೋಡ್ಕೊಳ್ಳೋಣ. ಆವಾಗ ನಮಗೆ ಈ ಕೂಗುವ ಅವಶ್ಯಕತೆನೇ ಬರೋದಿಲ್ಲ ಅಂತ ಹೇಳಿದ್ರು. ಎಷ್ಟೊಂದು ಚೆನ್ನಾಗಿದೆಯಲ್ಲ ಸ್ನೇಹಿತರೆ, ನಾವು ಇದನ್ನು ಪಾಲಿಸ್ಬೋದು ಅನಿಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.